ನಮಸ್ತೆ. ಈ ವಿಡಿಯೋದಲ್ಲಿ ನಾನ್ ನಿಮಗೆ ಸಾಧನ ಫಾರೆಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಏನ್ ಗೊತ್ತಾ, ಇಲ್ಲಿ ಹೇಗ್ ಬರ್ಬೇಕು, ಸಾಧನ ಫಾರೆಸ್ಟ್ ಅಂದ್ರೆ ಎಲ್ಲಿದೆ ಅಂತ ಕೆಲವರೆಲ್ಲ ಕ್ವಶನ್ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಎಲ್ಲಾ ಮಾಹಿತಿಗೂ ಉತ್ತರ ಕೊಡೋಣ ಅಂತ ಇದ್ದೀನಿ. ಹೇಗ್ ಬರ್ಬೇಕು ಅಂತಾಗ್ಲಿ, ಬಂದವ್ರು ಹೇಗಿರ್ಬೇಕು ಅಂತಾಗ್ಲಿ, ಅಥವಾ ವಾಲಂಟಿಯರಿಂಗ್, ವಿಸಿಟರ್ ಅಂತ ಎಲ್ಲ ಇರುತ್ತೆ. ಊಟದ ಬಗ್ಗೆನು, ವಸತಿ ಬಗ್ಗೆನು ನಿಮಗೆ ಮಾಹಿತಿ ಕೊಡ್ಬೇಕು ಅಂತಿದ್ದೀನಿ. ಈ ವಿಡಿಯೋ ನೀವು ನೋಡಿದ್ರೆ ಎಲ್ಲಾ ಬಗ್ಗೆನು ನಿಮಗೆ ತಿಳ್ಕೊಬಹುದು ಸಾಧನ ಫಾರೆಸ್ಟ್ ಬಗ್ಗೆ. ಸಾಧನಾ ಫಾರೆಸ್ಟ್ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಸಾಧನ ಫಾರೆಸ್ಟ್ ಅಂತಂದ್ರೆ ಇದು ಒಂದು ಕಾಡು ಅಂತ ಹೆಸರೇ ಇದೆ ಅಲ್ವಾ, ಸಾಧನ ಫಾರೆಸ್ಟ್ ಅಂತ, ಕಾಡು ಅಂತ. ಇದು ಇಲ್ಲಿ ಅಭಿರಾಮ್ ಅಂತ ಒಬ್ರಿದ್ದಾರೆ, ಅವರು ಫೌಂಡರ್, ಅವರೇ ಇದನ್ನ ಮಾಡಿರೋದು. ಕಾಡು ತಂತಾನೆ ಬೆಳೀತಲ್ಲ, ಆತರ ಕಾಡಲ್ಲ. ಒಂದು ಬಂಜರು ಭೂಮಿಯಿಂದ ಅವ್ರು ಏನ್ ಮಾಡಿದ್ರು, ಬಂಜರು ಭೂಮಿ ತಗೊಂಡು ಅದರಲ್ಲಿ ಯಾವ ರೀತಿ ಟೆಕ್ನಾಲಜಿ ಮೂಲಕ ಎಲ್ಲರ ಸಹಾಯ ತಗೊಂಡು ಯಾವ ರೀತಿ ಮಾಡ್ಬೋದು ನಾವು ಅನ್ನೋದನ್ನ, ಆ ಭೂಮಿನ ಫಲವತ್ತಾಗಿ ಮಾಡಿಬಿಟ್ಟು ಕಾಡನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಅದು ಮ್ಯಾನ್ಯಲ್ ಅಂತೀವಲ್ಲ, ಆ ತರ ಅಂತಲೂ ಹೇಳ್ಬೋದು ಇದನ್ನ. ಸಾಧನ ಫಾರೆಸ್ಟ್ ಅಂತ ಕಾಡಿದು ಇವರೇ ಮಾಡಿರೋದು. ಅದು ಅಭಿರಾಮ್ ಅಂತಂದು ಹೇಳಿದ್ದಾರೆ, ಅವರೇ ಫೌಂಡರ್, ಇಸ್ರೇಲಿಂದ ಬಂದಿದ್ದಾರೆ ಅವರು. ಸಾಧನಾ ಫಾರೆಸ್ಟ್ ಇದು ಎಲ್ಲಿದೆ? ಸಾಧನ ಫಾರೆಸ್ಟ್ ಇದು ಪಾಂಡಿಚೇರಿ ಅಂತಾರೆ, ಪುದುಚೇರಿ ಅಂತಾರೆ. ಈ ಪಾಂಡಿಚೇರಿ ಪುದುಚೇರಿ ಎರಡು ಒಂದೇ ಹೆಸರು. ಇದು ತಮಿಳ್ನಾಡಿನಲ್ಲಿದೆ. ತಮಿಳ್ನಾಡಿನ ಪುದುಚೇರಿಯ ಆರೋವಿಲ್ ಅಂತೀವಿ, ಆರೋವಿಲ್ ಅಲ್ಲಿ ಇದಿದೆ, ಆರೋವಿಲ್ ಜಾಗದಲ್ಲಿ ಇದಿದೆ. ಇಲ್ಲಿಗೆ ನಾವು ಹೇಗೆ ಹೋಗ್ಬೋದು? ಕರ್ನಾಟಕದಿಂದ ಬರೋ ಜನರಿಗೆ ಮಾಹಿತಿ ಹೇಳ್ಬೇಕು ಅಂದ್ರೆ ಟ್ರೈನು ಇದೆ, ಬಸ್ಸು ಇದೆ. ಥ್ರೂ ಟ್ರೈನ್ ಇದೆ, ಪುದುಚೇರಿ ಟ್ರೈನ್. ಬಸ್ಸುಗಳಂತೂ ತುಂಬಾನೇ ಇರುತ್ತೆ, ಡೈಲಿ ಇದೆ, ಹೇಗಾದ್ರೂ ಬರ್ಬೋದು. ಹಾಗಾದ್ರೆ ನಾವು ಪುದುಚೇರಿಯಿಂದ ಸಾಧನಾ ಫಾರೆಸ್ಟ್ ಗೆ ಹೋಗ್ಬೇಕಂತಂದ್ರೆ ಯಾವ್ದು ಈಸಿ ಆಗಿರುತ್ತೆ ನಮ್ಗೆ? ಸಾಧನ ಫಾರೆಸ್ಟ್ ಬರ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಟ್ರೈನ್ ಇಂದ ಬರ್ತೀರಿ ಅಂತ ಇಟ್ಕೊಳ್ಳಿ, ಅಥವಾ ಬಸ್ಸಿಂದ ಬರ್ತೀರಿ ಅಂತೀವಿ. ರೈಲ್ವೆ ನಿಲ್ದಾಣಕ್ಕೆ ಬಂದಾಗ ರೈಲ್ವೆ ನಿಲ್ದಾಣದಿಂದ ಇಲ್ಲಿ ಏನ್ ಮಾಡ್ತೀವಿ, ಸಿಟಿ ಬಸ್ಗಳು ಅಂತ ಸಿಗ್ತವೆ, ಆಟೋಗಳು ಅಂತ ಸಿಗ್ತವೆ, ಸೀಟ್ ಆಟೋಗಳು ಅಂತಲೂ ಸಿಗ್ತವೆ. ಆ ಥರ ಎಲ್ಲ ಸಾಧನಗಳ ವ್ಯವಸ್ಥೆ ಇಲ್ಲಿದೆ. ಬಸ್ ಸ್ಟ್ಯಾಂಡಿಂದಲೂ ಇದೆ, ರೈಲ್ವೆ ಸ್ಟೇಷನಿಂದಲೂ ಇದೆ. ಹಾಗೆ ನೀವು ಒಂದು ಇಲ್ಲಿಂದು ಮೊರಟಂಡಿ ಟೋಲ್ ಗೇಟ್ ಅಂತಾರೆ, ಮೊರತಂಡಿ ಟೋಲ್ ಗೇಟ್ ಅಂತಾರೆ, ಆ ಟೋಲ್ ಗೇಟ್ ಅವ್ರಿಗೆ ಬಂದರೆ ಅಲ್ಲಿ ನಿಮಗೆ ಆಟೋಗಳು ಸಿಗುತ್ತೆ. ನೀವು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಬರ್ಬೋದು ಆರಾಮಾಗಿ. ಅರ್ಧ ದಾರಿಗೆ ಬಂದುಬಿಟ್ರೆ ಅಲ್ಲಿಂದ 2 ಕಿಲೋಮೀಟ್ರ್ ಸೀದಾ ಒಳಗೆ ಬರ್ಬೋದು. ಸಾಧನಾ ಫಾರೆಸ್ಟ್ ಗೆ ಯಾರಾದ್ರೂ ಭೇಟಿ ನೀಡಬಹುದಾ, ಇಲ್ಲ ವಾಲಂಟಿಯರ್ಸಿಗೆ ಮಾತ್ರ ಇದೆಯಾ ಇದು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಎಲ್ಲರೂ ಬರ್ಬೋದು. ಸಾಧನ ಫಾರೆಸ್ಟ್ ಅಂತಂದ್ರೆ ಎಲ್ರಿಗೂ ಇದೆ, ಏಜ್ ಲಿಮಿಟೇಷನ್ ಇಲ್ಲ. ಇಲ್ಲಿ ಏನು ಗೊತ್ತಾ, ಚಿಕ್ಕ ಮಗು, ಹುಟ್ಟಿದ ಮಗುನೂ ಸಹ ಕರ್ಕೊಂಡ್ ಬಂದಿರ್ತಾರೆ. ಎಷ್ಟೋ ಮಕ್ಕಳು ಹಸುಗೂಸನ್ನು ಸಹ ಕರ್ಕೊಂಡ್ ಬಂದಿದ್ದಾರೆ. ವಯಸ್ಸಾದರೂ ಕೂಡ ತುಂಬ 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 ವಯಸ್ಸಾದರೂ ಕೂಡ ಬಂದಿದ್ದಾರೆ. ಎಲ್ರಿಗೂ ಕೂಡ ಆಹ್ವಾನ ಇದೆ. ವಾಲಂಟಿಯರ್ಸ್ ಅಂತಲ್ಲ, ವಿಸಿಟರ್ ಕೂಡ ಬರ್ಬೋದು, ಎಲ್ಲರೂ ಬರ್ಬೋದು. ಮತ್ತೆ ನಾವು ಒಂದೇ ದಿನಕ್ಕೂ ಭೇಟಿ ನೀಡಬಹುದಾ, ಇಲ್ಲ ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಇದೆಯಾ? ರಿಸ್ಟ್ರಿಕ್ಷನ್ ಇಲ್ಲ. ಭೇಟಿ ನೀಡಬೇಕು ಅಂತಂದರೆ ಬಂದು ವಿಸಿಟರ್ ಆಗಿ, ಅಂದರೆ ಹಾಗೆ ಒಂದು ನೋಡಲಿಕ್ಕೆ ಅಂತಂದೇಳಿ ಬಂದು ಬೆಳಗ್ಗೆಯಿಂದ ರಾತ್ರಿವರೆಗೆ ಇರ್ಬೋದು. ಇಲ್ಲಿ ಯಾವ ಥರದ ನಿಮಗೇನೂ ಇಲ್ಲ, ಇಲ್ಲಿ ಯಾವ ಕಂಡೀಷನ್ನು ಹಾಕಲ್ಲ, ನೀವು ಬರ್ಬೋದು. ಎಲ್ಲ ತೋರಿಸ್ಲಿಕ್ಕಾಗಿ ನಮ್ಮಲ್ಲೇ ಒಬ್ಬರು ಗೈಡ್ ಅಂತಂದೇಳಿ ಇಡ್ತೀವಿ. ಯಾವುದೇ ರೀತಿಯ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಖರ್ಚಾಗೋದಿಲ್ಲ. ಬೇಕು ಅಂದರೆ ಇಲ್ಲಿ ಉಪಹಾರನೂ ಯಾವ ರೀತಿ ಇರುತ್ತೆ ಅಂತ ಟೇಸ್ಟು ಕೂಡ ಮಾಡ್ಬೋದು ನೀವು, ಆ ರೀತಿ ವ್ಯವಸ್ಥೆ ಇದೆ. ಕನಿಷ್ಠ ಎಷ್ಟು ದಿನ ಉಳ್ಕೋಬೇಕು ಅಂತಾನೆ ಏನಾದ್ರೂ ನಿಯಮ ಇದೆಯಾ ಇಲ್ಲಿ? ಇದೆ. ಏನು ಅಂತಂದರೆ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ನೋಡ್ಲಿಕ್ಕೆ ಬರ್ತೀವಿ ಅಂದರೆ ಅವ್ರಿಗೇನು ಕಂಡೀಷನ್ ಇಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಇರುತ್ತೆ. ಟೂರ್ ತೋರಿಸ್ಬೇಕು ಅಂತೀವಿ, ಟೂರ್ ಅಂತೀವಿ ಇಲ್ಲಿ. ಟೂರ್ ಅಂತಂತಂದರೆ ನಮ್ಮಲ್ಲಿ ಏನು ನಡೀತಾ ಇದೆ ಸಾಧನ ಫಾರೆಸ್ಟ್ ಬಗ್ಗೆ ಮಾಹಿತಿ ಹೇಳ್ಬೇಕಲ್ವ, ಅದಕ್ಕೆ ಟೂರ್ ಅಂತೀವಿ. ಆ ಟೂರನ್ನು ತೋರ್ಸೋಕೆ ಒಬ್ಬ ಗೈಡ್ ಇರ್ತಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ತೋರಿಸೋದನ್ನ ನೀವು ನೋಡಬೇಕು ಅಂದರೆ ಮಾತ್ರ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಒಳಗೆ ಬರಬೇಕಾಗುತ್ತೆ. ಇಲ್ಲಾಂದರೆ ನೀವು ದಿನ ಪೂರ್ತಿ ಯಾವಾಗಾದರೂ ಬರ್ಬೋದು. ಆಮೇಲೆ ವಾಲಂಟಿಯರ್ಸ್ಗೆ ಉಳ್ಕೊಳಕ್ಕೆ ಹೇಗೆ ಅಂತಂದರೆ, ಇಲ್ಲಿ ವಾಲಂಟಿಯರಿಂಗ್ ಮಾಡ್ಬೋದು. ವಿಸಿಟರ್ದು ಆಯ್ತಲ್ವಾ ವಾಲಂಟಿಯರಿಂಗ್. ವಾಲಂಟಿಯರಿಂಗ್ ಅಂದರೆ ಏನು ಅಂತಂದರೆ, ಇಲ್ಲಿ ಮಿನಿಮಮ್ ಆಗಿ 6 ದಿನ ಇರಲೇಬೇಕು. ಮ್ಯಾಕ್ಸಿಮಮ್ ಏನೂ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ ಹೆಚ್ಚಿನ ದಿನ ಎಷ್ಟಾದರೂ ಇಡಿ, ಲೈಫ್ ಲಾಂಗ್ವರೆಗೆ ಇರ್ಬೋದು, ನೀವು ಎಷ್ಟು ದಿನ ಆದರೂ ಇರ್ಬೋದು. ಇನ್ನೂ ಒಂದಿದೆ, ಫೆಲೋಶಿಪ್ ಅಂತ ಇದೆ, ನಾನು ಅದರಲ್ಲೇ ಬಂದಿದ್ದೀನಿ. ಫೆಲೋಶಿಪ್ ಅಂತ ಒಂದು ಸ್ಕೀಮ್ ಇರುತ್ತೆ. ಆನಂತರ ಲಾಂಗ್ ಲೈಫ್ ಆಗಿರೋರು ಇಲ್ಲೇ ಇರೋರಿದ್ದಾರೆ, ಶಾರ್ಟ್ ಟರ್ಮ್ ಆಗಿರೋರು ಎಲ್ಲ ಇದ್ದಾರೆ. ನೀವು ಯಾವ ಥರ ಬೇಕು ಅಂದ್ರೆ ಆ ಥರ ಇರ್ಬೋದು. ಇದು ಶಾರ್ಟ್ ಟರ್ಮ್ ಅಂತಂದ್ರೆ ಎಷ್ಟು ದಿನ ಅಂತ? 6 ದಿನ ಅಂತ. ಇನ್ನೊಂದು ವಿಷಯ, ಇದು ಶಾರ್ಟ್ ಟರ್ಮ್ ಅಂದರೆ 6 ದಿನ ಇಂಡಿಯಾದ ಜನಕ್ಕೆ. ಫಾರಿನರ್ಸಿಗೆಲ್ಲ 2 ವೀಕ್ ಇರುತ್ತೆ ಮಿನಿಮಮ್. ಇಂಡಿಯಾದವರಿಗೆ 6 ದಿನ ಆದರೆ ಫಾರಿನರ್ಸ್ಗೆ 2 ವೀಕ್ ಇಟ್ಟಿರ್ತಾರೆ, ಆ ಥರ ಇದೆ. ಅವರೆಲ್ಲ ಶಾರ್ಟ್ ಟರ್ಮ್ ವಾಲಂಟಿಯರ್ಸ್. ಶಾರ್ಟ್ ಟರ್ಮ್. ಬೇಕಂದ್ರೆ ತಿಂಗಳ ತನಕ ಇರ್ಬೋದು. ಓಕೆ, ಈ ವಾಲಂಟಿಯರ್ಸ್ ಎಲ್ಲ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಇಲ್ಲಿ? ಇಲ್ಲಿ ವಾಲಂಟಿಯರ್ಸ್ ಅಂದರೆ ಸೇವೆ ಅಂತೀವಿ ನಾವು. ಕೆಲಸ ಅಂತಂದ್ರೆ ಏನು ಕೆಲಸ ಅಲ್ಲ, ಸೇವೆ ಅಂತೀವಿ. ಸೇವೆ ಅಂದರೆ ದಿನಕ್ಕೆ 2 ಇದ್ದೇ ಇರುತ್ತೆ.
ಒಂದೊಂದು ದಿನ 3 ಇರುತ್ತೆ. ಆ ರೀತಿ ಒಂದು ಆ ದಿನದ ದಿನಚರಿಗಳು ಅಂತಂದ್ರೆ ಇಲ್ಲೇನು ನಾವು ಇರಬೇಕು ಅಂತಂದ್ರೆ ಅಡಿಗೆ ಮಾಡ್ಬೇಕಲ್ವಾ? ಅಡಿಗೆ ಮಾಡ್ಬೇಕು ಅಂದ್ರೆ ಹೆಚ್ಚೋದಿರುತ್ತೆ, ತೊಳೆಯೋದಿರುತ್ತೆ, ಆ ಥರ ಒಂದು ಸೇವೆಗಳು ಅದನ್ನು ಮಾಡ್ಬೋದು. ಗೋವುಗಳು ಸಾಕಿದೀವಿ, ಅನಾಥ ಗೋವುಗಳನ್ನ ತಂದು ಸಾಕಿದೀವಿ. ಆ ಗೋವುಗಳ ಸೇವೆ ಮಾಡೋದಿರುತ್ತೆ, ಆಹಾರ ಕೊಡೋದು ಅದಕ್ಕೆ. ಹಿಂಗೆ ಅಲ್ಲೇ ಒಂಥರ ಕೆಲಸಗಳು. ಕಾಡಲ್ಲಿ ಗಿಡ ಮರಗಳ ನೋಡೋದು ಅಥವಾ ಗಿಡ ಮರಗಳು ನೆಡೋದು ಅಥವಾ ಅಲ್ಲಿ ಬೇರೆ ಬೇರೆ ಥರದ ಒಂದು ಮಲ್ಚಿಂಗ್ ಆ ಥರ ಎಲ್ಲ ಕವರ್ ಮಾಡೋದು, ನೀರು ಹಾಕೋದು, ಈ ಥರ ಎಲ್ಲ ಇರುತ್ತೆ. ಯಾವುದಾದ್ರೂ ಸೇವೆ ಮಾಡೋಕ್ಕೆ ಯಾರಾದರೂ ಹೋಗ್ಬೋದು. ಅವ್ರವ್ರ ಇಷ್ಟದ ಪ್ರಕಾರ ಇಲ್ಲಿ ಸೇವೆ ತಗೋಬೋದು. ಮತ್ತೆ ದಿನಕ್ಕೆ ಇಷ್ಟು ಗಂಟೆನೇ ಸೇವೆ ಮಾಡ್ಬೇಕು ಅಂತ ಆ ತರ ಏನಾದ್ರೂ ಇದೆಯಾ? ಹಾಂ ಹಾಂ ಇದೆ. ಮೊದಲನೇ ಸೇವೆ, ಎರಡನೇ ಸೇವೆ ಕಂಪಲ್ಸರಿ ಮಾಡಲೇಬೇಕು ಅಂತಿದೆ. ಬೆಳಿಗ್ಗೆ ನಾನು ಫಸ್ಟ್ ಸೇವೆ 2 ತಾಸು, ಎರಡನೇ ಸೇವೆ 2 ತಾಸು, ಆ ಥರ ಇರುತ್ತೆ. ಫಸ್ಟ್ ಸೇವೆ ಆದ ತಕ್ಷಣ ಬ್ರೇಕ್ಫಾಸ್ಟ್ ಇರುತ್ತೆ, ಎರಡನೇ ಸೇವೆ ಆದ ತಕ್ಷಣ ಊಟ ಇರುತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಊಟ ಅಂದ್ರೆ ಆಹಾರದ ಬಗ್ಗೆ ಮತ್ತೆ ಇಲ್ಲಿ ಯಾವ ತರ ವಾಸ ಮಾಡ್ಬೋದು ಅಂತ ಅದ್ರ ಬಗ್ಗೆ ಹೇಳ್ತೀರಾ? ಊಟ ಅಂದರೆ ಇಲ್ಲಿ ಕೆಮಿಕಲ್ ಇಲ್ಲದೇನೆ ತುಂಬ ಆರೋಗ್ಯಕರವಾದಂಥ ಒಂದು ಫಾರ್ಮಿಂದ ತೊಗೊಂಬಂದು ಎಲ್ಲ ಪರ್ಚೇಸ್ ಮಾಡ್ತೀವಿ ನಾವು. ಯಾವುದೂ ಇಲ್ಲಿ ಬೆಳೀತಾ ಇಲ್ಲ. ಎಲ್ಲ ಹೊರಗಡೆಯಿಂದ ಫಾರ್ಮ್ ಹೌಸಿಂದಲೇ ತೊಗೊಂಬರ್ತೀವಿ. ಆ ಒಂದು ಒಳ್ಳೆಯ ಆಹಾರವನ್ನು ತೊಗೊಂಬಂದು ಪ್ರೊಸೀಡ್ ಫುಡ್ ಇರಲ್ಲ, ಎಲ್ಲ ಬೆಳೆದಂಥ ಆಹಾರ ತೊಗೊಂಬಂದು ನಾವೇ ಮಾಡ್ತೀವಿ. ಒಂದು ವೀಗನ್ ಅಂತ ಆಹಾರ ಮಾಡ್ತೀವಿ. ವೀಗನ್ ಅಂತಂದರೆ ಪ್ರಾಣಿಗಳಿಂದ ಬಂದಿದ್ದು ಏನೂ ತೊಗೊಳಲ್ಲ ಅನ್ನೋದು ಅವ್ರದ್ದೊಂದು ಗ್ರೂಪ್ ಇದೇ ಇರುತ್ತೆ. ಆ ಥರ ಆಹಾರನೇ ಇಲ್ಲಿ ತಯಾರು ಮಾಡೋದು. ಯಾವುದೇ ಒಂದು ಬಿಳಿ ಪದಾರ್ಥನ ಯೂಸ್ ಮಾಡಲ್ಲ, ಎಣ್ಣೆ ಯೂಸ್ ಮಾಡಲ್ಲ. ಬಿಳಿ ಪದಾರ್ಥ ಅಂದರೆ ಉಪ್ಪು, ಮೈದಾ, ಬಿಳಿ ಅಕ್ಕಿ, ಸಕ್ಕರೆ ಇದಾದ ಯೂಸ್ ಮಾಡಲ್ಲ. ಕೆಂಪಕ್ಕಿ, ಸಿರಿಧಾನ್ಯ ಇವೆಲ್ಲ ಯೂಸ್ ಮಾಡ್ತೀವಿ. ಈ ಥರ ಎಲ್ಲ ಆಹಾರ ಇರುತ್ತೆ. ಆಹಾರ ಮಾತ್ರ ತುಂಬ ಆರೋಗ್ಯ ಇರುತ್ತೆ. ಆರೋಗ್ಯಕರವಾದಂಥ ಆಹಾರ ನಮಗೆ ಸಿಗುತ್ತೆ ಇಲ್ಲಿ. ಉಳ್ಕಂಡ್ಲಿಕ್ಕೆ ಅಂತ ಕೇಳಿದ್ರಲ್ವಾ? ವ್ಯವಸ್ಥೆ ಅಂತಂದರೆ ಇಲ್ಲಿ ಡೋರ್ ಮೇಟ್ರ್ ಅಂತ ಕೊಡ್ತಾರೆ. ಡೋರ್ ಮೇಟ್ರ್ ಅಂತಂದರೆ ಎಲ್ಲರೂ ಕೂಡ ಒಟ್ಟಾಗಿ ಇರ್ಬೋದು. ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಜೊತೆಯಲ್ಲೇ ಇರ್ತಾರೆ. ಅಷ್ಟು ಸಹಕಾರ ಇದೆ ಇಲ್ಲಿ. ತುಂಬ ಒಂದು ಕಾಟ್ ಹಾಕಿರ್ತಾರೆ, ಆ ಕಾಟಲ್ಲಿ ಎಲ್ಲರೂ ಕೂಡ ವಾಸವಾಗಿರ್ಬೋದು. ಸ್ಟಾರ್ಟಿಂಗ್ ಆಫ್ ದ ಡೇ ಅಂದ್ರೆ ದಿನಚರಿ ಅಂದ್ರೆ ಹೇಗಿರುತ್ತೆ? ದಿನಚರಿ ಅಂದರೆ ಬೆಳಿಗ್ಗೆ ಎದ್ದು ನಾವು ವೇಕಪ್ ಕಾಲ್ ಅಂತ ಕೊಡ್ತಾರೆ. ಆನಂತರ ಸ್ಟ್ರೆಚ್ಚಿಂಗ್ ಅಂತ ಮಾಡ್ತೀವಿ. ಸ್ಟ್ರೆಚ್ಚಿಂಗ್ ಆದಮೇಲೆ ನಾವು ಫ್ರೆಶ್ ಆಗಿ ಬಂದು ವೇಕಪ್ ಕಾಲ್ ಬಂದ ಕೂಡಲೇ ಫ್ರೆಶ್ ಆಗಿ ನಾವು ಬರ್ತೀವಿ. ಆ ಒಂದು ಜಾಗದಲ್ಲಿ ಸೇರ್ತೀವಿ. ಸೇರಿದ ನಂತರ ಸ್ಟ್ರೆಚಿಸ್ ಅಂತಂದೇಳಿ ಮಾಡಿಸ್ತೀವಿ ಒಂದು 7ರಿಂದ 8 ನಿಮಿಷದ ತನಕ. ಆನಂತರ ಮಾರ್ನಿಂಗ್ ವಿಶಸ್ ಮಾಡ್ತೀವಿ ಎಲ್ರಿಗೂ. ಮಾರ್ನಿಂಗ್ ಹಗ್ಗಿ ಮಾರ್ನಿಂಗ್ ಅಂತಲೂ ಹೇಳ್ತಾರೆ, ಮಾರ್ನಿಂಗ್ ವಿಶಸ್ ಅಂತಲೂ ಹೇಳ್ತೀವಿ. ಅದಾದ ನಂತರ ಸೇವೆಗಳ ಹಂಚಿಕೆ ಇರುತ್ತೆ. ಸೇವೆಗಳ ಹಂಚಿಕೆ ಆದಮೇಲೆ ಎಲ್ಲರೂ ಯಾರ್ಯಾರಿಗೆ ಅಂತಂದೇಳಿ ಹಂಚಿಕೆ ಆದಮೇಲೆ ಎಲ್ಲರೂ ಸೇವೆಗೆ ಹೋಗ್ಬಿಡ್ತಾರೆ. ಹೋದ ತಕ್ಷಣ ಇಷ್ಟು ಅಂತ ಸಮಯದ ನಂತರ ವಾಪಸ್ ಬರ್ತಾರೆ. ಬಂದ ನಂತರ ಉಪಹಾರ, ಇದು ರೂಟೀನ್ ನಡೀತಾ ಇರುತ್ತೆ. ಯಾವ ರೀತಿ ಇಲ್ಲಿ ನಾವು ಪೇಮೆಂಟ್ ಮಾಡ್ಬೋದು, ಇಲ್ಲ ಡೊನೇಷನ್ಸ್ ಮಾಡ್ಬೋದು, ಅದ್ರ ಬಗ್ಗೆ ಹೇಳ್ತೀರಾ? ಇಲ್ಲಿ ಯಾರಿಗೂ ದುಡ್ಡು ಕೇಳಲ್ಲ. ಡೊನೇಷನ್ ಅವರಾಗಿ ಬಂದು ಕೊಟ್ಟು ಹೋಗ್ತಾರೆ. ಆದರೆ ಉಳ್ಕೋಬೇಕು ಅಂದರೆ ಪರ್ ಡೇ ಅಕಮಂಡೇಷನ್ಗೆ ಅಂತ ಇವರು 600 ರೂಪಾಯಿ ಒಬ್ಬರಿಂದ ತಗೊಂತಾರೆ ಒಂದು ದಿನಕ್ಕೆ. ನಮ್ಮದೇ ಎಲ್ಲದು ಕಾಟ್ ಇರುತ್ತೆ. ಪೌಡರ್, ಟೂತ್ ಪೌಡರ್ ಕೊಡ್ತೀವಿ. ಆಮೇಲೆ ಸೋಪು, ಆಯಿಲ್ ಕೊಡ್ತೀವಿ, ಸೋಪ್ ಕೊಡ್ತೀವಿ, ಬಟ್ಟೆ ಸೋಪು, ಆಹಾರ ಕೊಡ್ತೀವಿ, ಬೆಡ್ ಕವರು, ಬೆಡ್ಶೀಟು, ಮಂಚ, ಬೆಡ್ಡು ಎಲ್ಲ ಅವ್ರದ್ದೇ ಇರುತ್ತೆ ಟೋಟಲ್. ಇಷ್ಟೊಂದು ವಿಷಯಗಳನ್ನ ಹೇಳಿದ್ದಕ್ಕೆ ನಿಮ್ಗೆ ತುಂಬಾ 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 ಧನ್ಯವಾದಗಳು. ನೀವು ನನ್ನೊಂದಿಗೆ ಇವತ್ತು ಸೇರಿಬಿಟ್ಟು ಎಲ್ಲ ಪ್ರಶ್ನೆಗಳನ್ನು ಕೇಳಿಬಿಟ್ಟು ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಒಂದು ನಿಮ್ಮ ಸಹಕಾರಕ್ಕೆ ನನಗೂ ಕೂಡ ಧನ್ಯವಾದ. ನಮಸ್ಕಾರ.